ಜಾತಿ ಗಣತಿ ವರದಿಗೆ ವಿಶ್ವ ಬ್ರಾಹ್ಮಣ ಸ್ವಾಮೀಜಿಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಕೆಲವರು ಬೆಂಬಲವನ್ನು ಸೂಚಿಸ್ತಾ ಇದ್ರೆ, ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶ್ವ ಬ್ರಾಹ್ಮಣ ಸ್ವಾಮೀಜಿಗಳಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಅಖಿಲ ಕರ್ನಾಟಕ ವಿಶ್ವ ಬ್ರಾಹ್ಮಣ ಒಕ್ಕೂಟದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ಬಾಗಲಕೋಟೆಯಲ್ಲಿ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಜಾತಿ ಗಣತಿ ವರದಿ ಸಮರ್ಪಕವಾಗಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕೇವಲ 15 ಲಕ್ಷ ಅಷ್ಟೇ ವಿಶ್ವ ಬ್ರಾಹ್ಮಣರು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಸಭೆಯಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಅಂತಕ್ಕಂಥದ್ದು ಬಂದಾಗ ಈ ಜಗತ್ತಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ, ಜಗತ್ತಿನೆನಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ ಕೇವಲ 8 ರಿಂದ 9 ಲಕ್ಷ ಇದೆ ಅಂತಕ್ಕಂಥ ಒಂದು ಇಲ್ಲದನ್ನ ಹೊರಗೆ ಹಾಕಿದ್ದಾರೆ. ಇದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಮತ್ತು ಒಕ್ಕೂಟದ ಎಲ್ಲ ಮಠಾಧೀಶರಿಗೆ ಬಹಳ ನೋವುಂಟು ಮಾಡತಕ್ಕಂಥ ಕೆಲಸ ಆಗಿದೆ. ಒಂದು ನಿರ್ಧಾರ ಅಂತಕ್ಕಂಥ ಮಾತುಗಳು ಬಂದಾಗ ಅಂಥದ್ದು ಇಟ್ಟುಕೊಂಡು ಯಾವುದೋ ಒಂದು ಸರಿಯಾದ ಮಾಹಿತಿ ಇಲ್ಲದೆ, ಸರಿಯಾಗಿ ಅದನ್ನ ಜನಗಣತಿಯನ್ನ ಲೆಕ್ಕಿಸದೆ, ಅದನ್ನ ಸರಿಯಾಗಿ ನಮ್ಮ ಜಿಲ್ಲೆಯಲ್ಲೇ ಸುಮಾರು 1 ಲಕ್ಷ 2 ಲಕ್ಷ ಎನಿಸಿರ್ತಕ್ಕಂಥ ಒಂದು ಸಮಾಜ ಇಡೀ ರಾಜ್ಯ ಹೋಲಿಸಿದ ಕೇವಲ 9 ಲಕ್ಷಕ್ಕೆ ಯಾವ ರೀತಿಯಿಂದ ಸರ್ಕಾರ ಇದನ್ನು ತೀರ್ಮಾನ ತಗೊಂಡಂತ ಗೊತ್ತಾಗ್ತದೆ. ಇದನ್ನೇನಾದ್ರೂ ಆತುರದ ನಿರ್ಧಾರ ಸರ್ಕಾರ ಏನಾದರೂ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಕ್ಕೂಟ ಸುಮಾರು 103 ಮಠಾಧೀಶರು ಕರ್ನಾಟಕದಲ್ಲಿ ನಾವೆಲ್ಲ ಇದ್ದೀವಿ. ಸಚಿವ ಸಂಪುಟದ ಸಭೆಯಲ್ಲಿ